ನಮ್ಮ ಮ್ಯಾನೇಜರ್ ನೋಡಿದ್ರೆ ಎಲ್ಲದಕ್ಕೂ ಅಂತಾನೆ. ಸರ್ ಈ ಟಾಸ್ಕ್ ನಮ್ಮ ಕಂಪ್ಲೀಟ್ ಮಾಡೋಕ್ಕೆ 1 ವಾರ ಆಗುತ್ತೆ ಸರ್. ಏನ ಕೇಳೋ, ಅದು 2 ದಿನ ಅನ್ನುತ್ತೆ. 2 ದಿನದಲ್ಲಿ ಮಾಡೋಕ್ಕಾಗಲ್ಲ ಅಂತ ಅವನಿಗೂ ಗೊತ್ತು. ಎಲ್ಲದಕ್ಕೂ ಅಂತ ಇದ್ದ. ನನ್ನ ಮಗನಿಗೆ ಐತೆ ಅಂದ್ಬಿಟ್ಟು ಅವ್ನ ಫೋಟೋ ನಾನೇ ತೆಗೆದ್ಬಿಟ್ಟು ChatGPT ಹಾಕಿದೆ. ಅದು ರಿಸೆಂಬಲ್ಸ್ ಎನ್ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಅಂತ ಬಂತು. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಬಟ್ ಎನಿವೇ ಅಪಾರ್ಟ್ ಫ್ರಮ್ ದಟ್ ಇವಾಗೆಲ್ಲ AI ಕಾಲ. AI ಏನೋ ಬಂದು ಎಲ್ಲ ಕೆಲಸನೂ AI ಮಾಡುತ್ತಂತೆ. ನಮ್ಮ ಮ್ಯಾನೇಜರ್ ಅದನ್ನೇ ಹೇಳ್ತಾನೆ, ಬಾಬಾ ನೀನು ಏನು ಅನ್ಕೊಂತೀಯ ಅದನ್ನೇ AI ಮಾಡಾಕ್ಬಿಡುತ್ತೆ. ಸರ್ ಹಂಗೆ ಮಾತ್ರ ಮಾಡಕ್ಕೆ ಹೋಗಬೇಡಿ ಸರ್, ನೀನು ಏನೇನೋ ಅನ್ಕೊಳ್ಳೋದು ಆಮೇಲೆ ಎಲ್ಲ ಮಾಡಿಬಿಟ್ಟದ ಆಮೇಲೆ ನನ್ನ ಮೇಲೆ ಬಂದ್ಬಿಟ್ಟದು ಎಲ್ಲ ಹೇಳೋದು. ಬಾಬಾ ನೀನು ಏನು ಅನ್ಕೊಂತೀಯ ಎಲ್ಲ AI ಮಾಡುತ್ತೆ. ನಾನು ಹೇಳ್ಬಿಟ್ಟು ನನ್ನ ಮದುವೆನಲ್ಲಿ ತುಂಬ ಆಕ್ಟಿವ್ ಪಾರ್ಟಿಸಿಪೇಟ್ ಆಗಿ ಇದ್ದಿದ್ದು ಸಾಕಾಗ್ಬಿಟ್ಟಿದ್ರು. ನನ್ನ ಪ್ರಕಾರ ಮದುವೆನಲ್ಲೂ AI ಇಂಟಿಗ್ರೇಟ್ ಮಾಡ್ಬಿಡ್ಬೇಕು. ನಮ್ಮ ವೈಫ್ ನನಗೆ ಹ್ಯಾಂಡಲ್ ಮಾಡೋಕೆ ಆಯ್ತಲ್ಲ, ಎಷ್ಟೊಂದು ಅಟೆಂಟಿವ್ ಆಗಿರೋದು, ಎಷ್ಟೊಂದು ಅಲರ್ಟ್ ಆಗಿರೋದು. ನನಗಂತೂ ಸಾಕಾಗ್ಬಿಟ್ಟಿದೆ. ನಾನು ಹೇಳ್ಬಿಟ್ಟಿದ್ದೀನಿ ಸರ್ ನಮ್ಮ ಮದುವೆನಲ್ಲೂ ಬೇಕಾದ್ರೆ ಎಲ್ಲ ಕೆಲಸ ಮಾಡ್ಬಿಡ್ಲಿ, ಒಂದೇ ಒಂದು ಕೆಲಸ ನಾನು ಮಾಡ್ತೀನಿ. ಅಂದರೆ ಭಾವನೆಗಳ ಬೆಲೆ ಕೊಡೋದು, ಸಾಥ್ ಕೊಡೋದು, ಅವರ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳ್ಳೋದು, ಇದು ಬ್ಯಾಡ್ ವಾಯ್ಸ್. ಬಟ್ ಎಲ್ಲದಕ್ಕೂ ಇಂಟಿಗ್ರೇಟ್ ಮಾಡ್ಬಿಟ್ಟು ನನ್ನ ಪ್ರಕಾರ ನಾನು ಐ ಆಮ್ ರೆಡಿ ಟು ಬಿಕಮ್ AI ಇಂಟಿಗ್ರೇಟೆಡ್ ಹಸ್ಬೆಂಡ್ ಆ್ಯಕ್ಚುಲಿ. ಸೊ ಏನಾಗುತ್ತೆ, ನಿಮ್ಮ ವೈಫ್ ಹತ್ರ ಹೋಗ್ಬಿಟ್ಟು ನೀವು ನನ್ನ ಫ್ರೆಂಡ್ಸ್ ಜೊತೆ ಗೋವಾಗೆ ಹೋಗ್ತಾ ಇದ್ದೀನಿ ಈ ವೀಕೆಂಡು, ಹೋಗ್ಲಾ ಅಂತ ಕೇಳ್ತೀವಿ. ಇಟ್ಸ್ ಎ ಸ್ಟ್ರೈಟ್ ಕ್ವಶನ್, ಸ್ಟ್ರೈಟ್ ಆನ್ಸರ್, ಎಸ್ ಆರ್ ನೋ ಅಂತ ಹೇಳಿದ್ರೆ ನಾವು ಅದ್ರ ತಕ್ಕಂತೆ ನಾವು ಡಿಸಿಷನ್ ತೊಗೊಬೋದು. ನಮ್ಮ ಫ್ಯೂಚರ್ ಡಿಪೆಂಡ್ಸ್ ಆನ್ ದಿಸ್ ಕ್ವಶನ್. ಬಟ್ ಅವ್ರೇನು ಮಾಡ್ತಾರೆ, ಬೇಬಿ ನಾನು ಫ್ರೆಂಡ್ಸ್ ಜೊತೆ ಗೋವಾಗೆ ಹೋಗ್ತಾ ಇದ್ದೀನಿ, ಹೋಗ್ಬಾ ಅಂದರೆ ಹೋಗು ಅಂದ್ಬಿಡ್ತಾರೆ. ನಾವು ಖುಷಿಯಾಗಿ ಪ್ಯಾಕ್ ಮಾಡ್ಕೊಂಡು ಜಂಪಿಂಗಲ್ಲಿ ಹೋಗಿರ್ತೀವಿ. ನಾವು ಬಹಳಷ್ಟರಲ್ಲಿ ನಾನಿನ್ನ ಬಿಡಲಾಗ ಅನಂತಾಗಿ ಆಗಿರ್ತಾರೆ. ಏನು ಹಾಲು ತಂದಿದೀಯ, ಹಾಲ ಇಲ್ವಲ್ಲ. ನಾನು ಫಸ್ಟು ಚೆಕ್ ಮಾಡಿದೆ, ಮಕ್ಕಳು ಹೋಗಲ್ಲ, ಇವಳು ತಿನ್ಕೊಂಡ್ಬಿಟ್ಟವಳ ಅಂತ. ಬಾ ಎಲ್ಲೋಗಿದ್ಯಾ, ನೀನೇ ಹೂ ಅಂತಲ್ಲ, ನಾನು ಸಹಾಯ ಹೇಳ್ತೀನಿ. ಹೇಳ್ದೆ ಅಂದ್ಬಿಟ್ಟು ಹೋಗ್ಬಿಟ್ಟ ನೀನು. ನಾನು ನೋಡಿದೆ ಹೂ ಅಂದ್ರೆ ಏನು ಮಾಡ್ತೀಯಾ ಅಂತ. ಗುರು ನಮ್ಗೆ ಇಷ್ಟೊಂದು ತಲೆ ಇದ್ರೆ ನಿಮ್ಮನ್ನು ಯಾಕೋ ಮದುವೆ ಆಯ್ತಾ ಇದೆ, ಯಾರಿಗೂ ಆಯ್ತಾ ಇದ್ನಲ್ಲ ಗುರು. ನೀವು ಓವರ್ ಎಸ್ಟಿಮೇಟ್ ಮಾಡ್ಬಿಟ್ಟವ್ರೆ ಹಸ್ಬೆಂಡ್ಸ್ನ. ಐ ಡೋಂಟ್ ನೋ, AI ಈಸ್ ವೆರಿ ಚಾಲೆಂಜಿಂಗ್. ನಾನು ತುಂಬ ಕಷ್ಟಪಡ್ತಾ ಇದ್ದೀರಿ. ಎಲ್ಲ ಈಸಿ ಆಗ್ತಾಯಿದೆ. ಕಷ್ಟನಾ ಈಸಿನಾ ಸರ್? ವೈಫ್ ಜೊತೆ ಪರ್ಮಿಷನ್ ಕೇಳೋದು ಎಲ್ಲ ಹಿಂಗೆ, ವೈಫ್ನೇ ಕರ್ಕೊಂಡು ಹೋಗ್ಬಿಡೋದು. ಅದೇ ಅಲ್ಲೂ ನೆಮ್ಮದಿಯಾಗಿರ್ಬಾರ್ದಂತ ಕೆಲವ್ರು ಈ ಥರ ಅವ್ರೆ. ನಮಗೆ ನೆಮ್ಮದಿ ಯಾಕೆ ಬೇಕು, ಇದ್ರಲ್ಲಿ ಮುಳುಗೆ ಆಗೋಗಿದೆ. 4ನೇ ಕ್ವಶನ್ ಇವತ್ತು. ಇವ್ರು ಕಾಮಿಡಿ ಕೇಳಕ್ಕೆ ಬಂದಿಲ್ಲ. ನನ್ನ ಮಗಂದು ಒಂದೊಂದು ಪ್ರಶ್ನೆಗೂ ಆನ್ಸರ್ ಬೇಕು ಇವಾಗ. ಅದು ತುಂಬ ಕಷ್ಟ ಆಗೋ ಇದು. ಅದೇ ಹೇಳ್ತಾ ಇದ್ದಲ್ಲ, ವೈಫ್ಗಳು ಹಸ್ಬೆಂಡ್ಸ್ನ ಓವರ್ ಎಸ್ಟಿಮೇಟ್ ಮಾಡ್ಬಿಡ್ತಾರೆ. ಅವ್ನ ಹಸ್ಬೆಂಡ್ ಸುಮ್ಮನೆ ಹಿಂಗಿರ್ತಾನೆ, ಯಾಕೋ ಯಾವಳ ಬಗ್ಗೆನೋ ಚಿಂತೆ ಮಾಡ್ತಾನೆ. ಇಲ್ಲ ಯಾವಳ ಬಗ್ಗೆನೋ ಚಿಂತೆ ಮಾಡ್ತಾನೆ ಅವನು. ಇವನಿಗೆ ಏನು ಯೋಚನೆ, ನಾನು ಬೆಳಿಗ್ಗೆ ಮೋಷನ್ ಆಗಲಿಲ್ಲವಲ್ಲ ಸರಿಗೆ, ಎಲ್ಲ ಆದ್ಮೇಲೆ ನೀರು ಬೇರೆ ನಿಂತೋಗಿತ್ತು, ಪೇಪರ್ ಬೇರೆ ಇಲ್ಲ. ಬಟ್ ನಿಜವೂ AI ಬಂದಮೇಲೆ ನಿಜವೂ ತುಂಬ ಕಷ್ಟ ಆಗ್ಬಿಟ್ಟೈತೆ ಗುರು. ಎಲ್ಲದಕ್ಕೂ AI. ನನ್ನ ಪ್ರಕಾರ AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲ. AI ಅಂದರೆ ಆದಷ್ಟು ದಿನ ಇರುವಂತ ಅಷ್ಟೇ. AI ನೀವು ನಂಬ್ಕೊಂಡು ಎಲ್ಲದಕ್ಕೂ AI ಮಾಡಿ ಎಲ್ಲರೂ ತೆಗಿತಾವ್ರೆ ಗುರು. ನಮ್ಮನ್ನು ಯಾವಾಗ ತೆಗಿತಾರೋ ಗೊತ್ತಿಲ್ಲ. ಪರ್ಫಾರ್ಮೆನ್ಸ್ ಇಂಪ್ರೂವ್ಮೆಂಟ್ ಪೀರಿಯಡ್ ಅಂತ ಏನೋ ಐತಂತೆ ಗುರು. ಅದು ಏನಂದರೆ ನೀನು ಇನ್ನೇನೋ ಸಾಯಬೇಕು, ಅದಕ್ಕಿಂತ ಮುಂಚೆ ಒಂದು ಪ್ರೊಬೇಷನರಿ ಪೀರಿಯಡ್ ತಗೊಂಡು 2 ಮಂತ್ ಅಷ್ಟೇ ಅದು. PIP ಅಂದರೆ ಅದು ನೀನು ಫೈರ್ ಆಗಿ ಹೋಗ್ಬಿಡಕ್ಕೆ ಅದೊಂದು ದಾರಿ ಅಷ್ಟೇ. ಅದು ನಿನಗೆ ಎನ್ಕೌಂಟರ್ ಮಾಡೋಕ್ಕಿಂತ ಮುಂಚೆ ನೀನು ಎಲ್ಲೋಗ್ಬೇಕಂತಿದ್ಯಾ ಅಂತ ಕೇಳಿದಂಗೆ. ನಿನಗೆ ಯಾವ ಲೊಕೇಶನ್ ಇಷ್ಟ, MG ಮಾಡಬೇಕಾ ಇಲ್ಲ ಬ್ರಿಗೇಡ್ ಮಾಡಬೇಕಾ? ಬಟ್ ಎನಿವೇ AI ಇವಾಗ ಬಂದ ಮೇಲೆ ಎಲ್ರಿಗೂ ಒಂಥರ ಎನ್ಕೌಂಟರ್ ಥರ ಆಗ್ಬಿಡೈತೆ ಗುರು. ಯಾವಾಗ ಎಲ್ಲಿ ಸಾಯಿಸ್ತಾವೋ ಹೇಳೋಕ್ಕಾಗಲ್ಲ. ನಿಮ್ಮನ್ನ ಮ್ಯಾನೇಜರ್ ಜಾಸ್ತಿ ಮಾತಾಡಿದ್ರೆ ನನಗೊಂಥರ ಭಯ ಆಗೋದು, ಎಷ್ಟು ಮಾತಾಡಿಸ್ತಾನೆ ಗುರು ಅವನು ಅಂತ. ಇತ್ತೀಚೆಗೆ ಮ್ಯಾನೇಜರ್ ಸೈಲೆಂಟ್ ಆಗ್ಬಿಟ್ಟವನೇ. ಅವನದೇ ಕೆಲಸ ಹೋಗಂಗೈತೋ ಏನೋ ಗೊತ್ತಿಲ್ಲ. ಮ್ಯಾನೇಜರ್ ನಿಮ್ಮನ್ನ ಮಾತಾಡ್ಸೋದು ಬಿಟ್ಬಿಟ್ಟು ಅಂದರೆ ಜಾಲಿ ಎಲ್ಲ ಗುರು, ಇನ್ನೇನು ಹೋಗೋ ಟೈಮ್ ಬಂತು ಅಂತ. ಕೆಲವು ಕಂಪ್ನಿಗಳು ಹೆಸರುಗಳೇ ವಿಚಿತ್ರವಾಗೈತೆ ಗುರು, ನಂಬೋಕೆ ಆಗಲ್ಲ. ಒಂದು ಕಂಪ್ನಿ ಇದೆ, ಹೆಸರು ದೇವಗಣ, ಲಿಂಕ್ಡ್ಇನ್ ಹೋಗಿ ಚೆಕ್ ಮಾಡಿ, ಅನುಮಾನ ಅಂತ ಕಂಪ್ನಿ ಹೆಸರು. ಅನುಮಾನ ಅಂತೆ. ಅವ್ರು ಹೇಳ್ಬಿಟ್ಟಾಗ ನೋಡಪ್ಪ ಈಗ ಬಂದು ನಿಂಗೆ ಅನುಮಾನ. ನಮ್ಮ ಮ್ಯಾನೇಜರ್ ನೋಡಿದ್ರೆ ಎಲ್ಲದಕ್ಕೂ ಅಂತಾನೆ. ಪವನ್ ಸರ್ ಈ ಟಾಸ್ಕ್ ನಮ್ಮ ಕಂಪ್ಲೀಟ್ ಮಾಡೋಕ್ಕೆ 1 ವಾರ ಆಗುತ್ತೆ ಸರ್. ಏನ ಕೇಳೋ, ಅದು 2 ದಿನ ಅನ್ನುತ್ತೆ.
2 ದಿನದಲ್ಲಿ ಮಾಡೋಕ್ಕಾಗಲ್ಲ ಅಂತ ಅವನಿಗೂ ಗೊತ್ತು. ಎಲ್ಲದಕ್ಕೂ ಏ ಅಂತ ಇದ್ದ. ನನ್ನ ಮಗನಿಗೆ ಐತೆ ಅಂದ್ಬಿಟ್ಟು ಅವ್ನ ಫೋಟೋ ನಾನೇ ತೆಗೆದ್ಬಿಟ್ಟು ChatGPT ಹಾಕಿದೆ. ಅದು ರಿಸಂಬಲ್ಸ್ ಎನ್ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಅಂತ ಬಂತು. ಅದೇನೋ ಅಂದರೆ ಎಲ್ಲ ಖುಷಿಯಾಗಿದ್ದೀರಾ ನೀವು? ನಾಳೆ ಕೆಲಸ ಯಾವಾಗ ಹೋಗುತ್ತಾ ಗೊತ್ತಿಲ್ಲ. ನನಗಂತೂ ಇನೋವೇಷನ್ ಮೇಲೆ ಅಷ್ಟೊಂದು ಯಾಕೋ ಖುಷಿ ಇಲ್ಲ ನನಗೆ. ನಾನೊಂದು 50 ವರ್ಷದ ಮುಂಚೆನೇ ಹುಟ್ಟಿ ಹೋಗ್ಬಿಡ್ಬೇಕಾಗಿತ್ತು ನಾನು. ಇಲ್ಲಿ ಬಂದು ನಾಯಿ ಪಾಡಾಗ್ಬಿಟ್ಟೆ. ನಮ್ಮ ಜನ್ರೇಷನ್ ಇದೆ. ಕೋವಿಡ್ ನೋಡಿದೀವಿ, ಆಮೇಲೆ AI ನೋಡಿದ್ದೀವಿ, ಪ್ರೀತಿ ಯಾಕೆ ಭೂಮಿ ಮೇಲಿದೆ ನೋಡಿದ್ದೀವಿ, ಎಷ್ಟೊಂದು ನೋಡಿದ್ದೀವಿ. ನಿಜ ಹೇಳ್ತೀನಿ, AI ಬಂದಮೇಲೆ ನಮ್ಮ ಎಂಪ್ಲಾಯೀಸ್ ಲೈಫ್ ಎಲ್ಲ KI ಆಗ್ಬಿಟ್ಟೈತೆ. ಕಂಪ್ನಿಗಳೆಲ್ಲ AIಸ್ಕೊಂತಾವ್ರೆ, ಎಂಪ್ಲಾಯೀಸ್ ಎಲ್ಲ. ಬಟ್ ಆ್ಯಕ್ಚುಲಿ ನಮ್ಮ ಮನೆಗೆ ಒಬ್ಬ ಬಂದ್ಬಿಟ್ಟೇನು ಹೇಳಿದ್ರೆ, ಸರ್ ನಿಮಗೊಂದು ಕೆಲಸ ಮಾಡ್ತೀನಿ, ನಾನು ಒಂದು AC ಫಿಟ್ ಮಾಡ್ತೀನಿ ಸರ್. ACಗೆ ನಾವು AIನ ಇಂಟಿಗ್ರೇಟ್ ಮಾಡಿದ್ದೀವಿ. ಅದೇನಂದರೆ ನೀವು ಆನ್ ಅಂತ ಹೇಳಿದ್ರೆ ಆನ್ ಆಗುತ್ತೆ, ಆಫ್ ಅಂತ ಹೇಳಿದ್ರೆ ಆಫ್ ಆಗುತ್ತೆ ಸರ್. AC ಆನ್ ಅಂದರೆ ಆನ್ ಆಗುತ್ತೆ, ಆಫ್ ಅಂದರೆ ಆಫ್ ಆಗುತ್ತಾ? ಇದೇ ತಾ ಒಂದು ಕೆಲಸ ಮಾಡ್ಬೋದಾ? ನಮ್ಮ ಹೆಂಡ್ತಿಗೆ ಏನಾದರೂ ಇದನ್ನು ಇಂಟಿಗ್ರೇಟ್ ಮಾಡ್ಬೋದಾ? ಹೆಂಡ್ತಿಗೆ AI ನಕ್ಕನಂತ ಹೋಗ್ಬಿಟ್ಟ ಅವನು. ಆಮೇಲೆ AI ಬಂದ್ಬಿಟ್ಟು ನೀವು ಒಂದು ಸ್ವಲ್ಪ ವರ್ಷದ ಮುಂಚೆ ಎಂಥ ಫೇಮಸ್ ಆಗಿತ್ತು. ಅದು ಆ್ಯಕ್ಚುಲಿ ರಿಯಾಲಿಟಿ, ನಾನು ಸುಮ್ಮನೆ ಹೇಳ್ತಾ ಇಲ್ಲ. ಎಷ್ಟೋ ಸಾಂಗ್ಸ್ಗಳ್ನ ಮೋದಿಜಿ ವಾಯ್ಸಲ್ಲಿ ಬಿಡೋವು. ಜ್ಞಾಪಕ ಇದೆ ನಿಮಗೆ? ಒರಿಜಿನಲ್ಗಿಂತ ಚೆನ್ನಾಗಿರೋದು. ಎಂಥ ವಾಯ್ಸ್ ಹೆಂಗಿರೋದು, ಡ್ರೈವರ ಅಂತ ಹೋಗೋದು. ಕೆಲವಂತೂ ಯಾವ್ಯಾವುದೋ ಸಾಂಗ್, ಸಲಗ ಫಿಲಮ್ ಸಾಂಗೆಲ್ಲ ಹಾಕ್ಬಿಟ್ರು ಮೋದಿಜಿಗೆ. ಕೌನ್ ರೇ ಉನ್ನೆ ಕುಷ್ಕ ತಿನ್ಕೊ ಮನೆ ಸಸ್ತಾ ನಶಾನ ಕೋ ಮಷೀನ್ ಲೇಕೆ ಮಾರ್ತಾ ತೋಮೆ, ಈ ಥರ ಎಲ್ಲ ಮಾಡ್ಬಿಟ್ರು. ಆಮೇಲೆ ಮೋದಿಜಿ ಅದಾದ ಇಟಾಲಿಯನ್ ಪ್ರೈಮ್ ಮಿನಿಸ್ಟರ್ ಜೊತೆ ಯಾವ್ಯಾವ ವೀಡಿಯೋಗಳೆಲ್ಲ ಬಂತು. ಅಂದರೆ ಇದು ಸಾರಿ, ಅದೇನೋ ಕಾಮಿಡಿ ವೀಡಿಯೋಸ್ ಥರ AI ತೆಗೆದೆಲ್ಲ ಮಾಡಿದ್ವು. ಅದರಿಂದ ಹೇಳ್ತಾ ಇದ್ದೀನಿ ನಾನು ಅಷ್ಟೇ. ಬಟ್ ಆ್ಯಕ್ಚುಲಿ ಏನು ಗೊತ್ತಾ, ನಾವು ಇವಾಗ AI ಮಾತು ಕೇಳಲ್ಲ. ಏನು ಗೊತ್ತಾ, ಅದು ಯಾವುದೋ AI ಯಾವ್ಯಾವುದಕ್ಕೋ ಬಂದ್ಬಿಟ್ಟೈತೆ. ಪ್ಲೀಸ್ ಡ್ರಿಂಕ್ ವಾಟರ್ ಅಂತ. ಸ್ವಲ್ಪ ನೀನು ಸುಮ್ಮನೆ ನೀನಿಲ್ಲಿ, ನಮ್ಮ ಕಷ್ಟ ನಮಗಿಲ್ಲಿ. ಅದು AI ಮಾತು ಯಾರು ಕೇಳ್ತಾ ಇಲ್ಲ. ನನ್ನ ಪ್ರಕಾರ ಏನು ಮಾಡ್ಬಿಡ್ಬೇಕಂದ್ರೆ, AIಗೆ ಕರೆಕ್ಟಾಗಿ ಅದಕ್ಕೆ ಸೂಟಬಲ್ ಆಗುವಂಥ ಒಂದು ಸೆಲೆಬ್ರಿಟಿನ ಇಂಟಿಗ್ರೇಟ್ ಮಾಡಿಬಿಡ್ಬೇಕು. ಎಲ್ಲ ಬೇರೆ ಬೇರೆ ಪ್ರಾಬ್ಲಮ್ಸ್ಗಳಿಗೆ ಬೇರೆ ಸೆಲೆಬ್ರಿಟೀಸ್ನ ಇಂಟಿಗ್ರೇಟ್ ಮಾಡಿಬಿಟ್ಟು ಅವ್ರ ಕಡೆಯಿಂದ ಆ ವಾಯ್ಸ್ ಬಂದರೆ ಖಂಡಿತವಾಗ್ಲೂ ಯಾರೂ ಮಾತನ್ನ ಮೀರಕ್ಕೆ ಸಾಧ್ಯನೇ ಇಲ್ಲ. ಈಗ ಎಕ್ಸಾಂಪಲ್ ನೋಡಿ, ನೀವು ಜಾಬ್ ಸೈಟ್ಸ್ಗೆ ಹೋಗ್ತೀರ, Naukri.comಗೆ, ಅದಕ್ಕೆ ಉಚ್ಚಾ ವೆಂಕಟ್ ಅವ್ರು ಇಂಟಿಗ್ರೇಟ್ ಆಗ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ನೀವೇ ಯೋಚನೆ ಮಾಡಿ ನೋಡಿ. ರೆಸ್ಯೂಮೆ ಅಪ್ಲೋಡ್ ಮಾಡಿಸ್ತ ಎಕಡ ಇದ್ದಂಗೆ ಐತೆ ನಿಮಗೆ ರೆಸ್ಯೂಮೇನಾಯ್ತು ಏನಾದ್ರು ಸ್ಕಿಲ್ ಸೆಟ್ಟು, ಎಕ್ಸ್ಪರ್ಟೀಸ್ ಇನ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಸ್ಕಿಲ್ ಸೆಟ್ ಏನದು? ಅದು ನೋಡಿದ್ದೀನಿ. ನೀವು ರೆಸ್ಯೂಮೆ ಆಫ್ ಮಾಡಿ ಕಂಪ್ಯೂಟರ್ ಶಟ್ ಡೌನ್ ಮಾಡೋಣ ಅನ್ಸುತ್ತೆ. ಎಂಥ ಎಫೆಕ್ಟಿವ್ ಐತೆ ನೋಡ್ಬೇಕು. ಒಂದು ಮೆಸೇಜ್ ಬಂದರೆ ಇವಾಗ ಪ್ರೊಫೈಲ್ ಇಸ್ ನಾಟ್ ಹೋಗ ಕಡೆ ಅಂತೀವಿ ನಾವು. ಉಚ್ಚಾ ವೆಂಕಟ್ ಅವ್ರು ಮಾಡ್ಬಿಟ್ರೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಅದು ಆ ಜಾಬ್ ಸೈಟ್ಗೆ ಹೋಗ್ಬಿಟ್ರೆ ಬರೀ ಹುಡುಗಿರಿಗೆ ಮಾತ್ರ ಕೆಲಸ ಸಿಗ್ತಾ ಇರುತ್ತೆ, ಹುಡುಗರು ಕೆಲಸನೇ ಸಿಗ್ತಾ ಆಗಲ್ಲ. ಏನು ವೆಂಕಟಣ್ಣ ನೀನು ಹೇಳ್ದೆ ತಗೋ ಸಬ್ಸ್ಕ್ರಿಪ್ಷನ್ ಅಂತ ತಗೊಂಡೆ, ಬರೀ ಹುಡುಗಿರಿಗೆ ಸಿಗ್ತಾ ಇದೆ ಕೆಲಸ, ನನಗೆ ಕೆಲಸನೇ ಸಿಗ್ತಾ ಇದೆ. ಹುಡುಗಿರ ವಿಷಯದಲ್ಲಿ ನನ್ನ ಮಗು ಕಾಣ, ಇದು ಬೇರೆ ಆಯಿತು. ಆಮೇಲೆ ಗೂಗಲಲ್ಲಿ ರ್ಯಾಂಡಮ್ ಕ್ವಶನ್ಸ್ ಕೇಳ್ತಾರೆ ಕೆಲವು. ಆ ರ್ಯಾಂಡಮ್ ಕ್ವಶನ್ಸ್ಗೆ ಅಂಬರೀಷ್ ಅಣ್ಣ ಬೆಸ್ಟು. ವೈ ಇಸ್ ದ ಸ್ಕೈ ಸೋ ಬ್ಲೂ? ನಿನಗೆ ಯಾಕದು ಈಗ ಮುಂದೆ ಮಾಡಾಗಲೇ. ವೈ ಆಮ್ ಐ ಸೋ ಅಗ್ಲಿ? ವಿಲ್ ಐ ಗೆಟ್ ಅ ಗರ್ಲ್ ಫ್ರೆಂಡ್? ನೋ ವೇ, ಚಾನ್ಸೇ ಇಲ್ಲ, ನೋ ವೇ. ನೋಡಿ ಇದಕ್ಕಿಂತ ಬೆಸ್ಟ್ ಏನಿರುತ್ತೆ ಗುರು? ಡೇಟಿಂಗ್ ಸೈಟ್ಸ್ಗೆ ಉಪೇಂದ್ರ ಅವ್ರು ಬೆಸ್ಟು. ಲೆಫ್ಟ್ ಸೈಡ್ ತಗಡು. ನೀನು ಈ ಥರ ಕಿತ್ತೋಗಿರೋ ಫೋನ್ ಇಟ್ಕೊಂಡು, ಕಿತ್ತೋಗಿರೋ ವೈಟ್ ಚಪ್ಪಲಿ ಇಟ್ಕೊಂಡು ಅವಳಿಂದ 1 ವರ್ಷ ಅಲ್ಲ 100 ವರ್ಷ ತೆಗೆದು ಅವಳಿಂದ ಮೂಸ್ಬಿಡ ನೋಡಲ್ಲ. ಜೀವನದಲ್ಲಿ ಮುಂದೆ ಬಾ, ಸಂಪಾದನೆ ಮಾಡು. ಅವಾಗ 1,000 ಹುಡುಗಿನಿಂದ ಬೀಳ್ತಾರೆ. ಎಷ್ಟು ನೋಡಿ, ಎಷ್ಟು ಆರಾಮಾಗಿದೆ. ನೀವು ನೋಡಿದ್ರೆ ಮೋಟಿವೇಶನ್. ಆಮೇಲೆ ನೀವು ಅದಕ್ಕೆ ಸಕ್ಸಸ್ ಮೆಸೇಜು ಆ ಥರ ಬರುತ್ತೆ. ಒಂದು ಹುಡುಗಿ ಓಕೆ ಆಗಿದ ತಕ್ಷಣ ಎಸ್ ಇವತ್ತು ರಾತ್ರಿ ನನಗೆ ಅವಳು ಬೇಕು ಕನ್ಫರ್ಮ್ ಆಗಿದ ತಕ್ಷಣ. ಇದು ಹುಡುಗರಿಗೆ. ಹುಡುಗಿರ ಪ್ರೊಫೈಲ್ ಅಪ್ಲೋಡ್ ಮಾಡಿದ್ರು ಅಂದ್ಕೊಳ್ಳಿ, ಅಬ್ಬಬ್ಬ ಅಂದ್ರೆ ನಿಂಗೆ ವಯಸ್ಸೆಷ್ಟು? 25, 30. ಈಗ ಆಪಲ್ ಇದ್ದಂಗೆ ನೋಡು. ಪಾಕಿಸ್ತಾನ ಹೋಗು, ಒಂದು ಬಾಂಬ್ ಗಡಿ ಮಾಡ್ಕೊಂಡವ್ರೆ. ಅದು ಯಾವತ್ತಾನ ಹಾಕ್ಬಿಡ್ಬೋದು, ಅದು ನಾವು ಕೊಡಕ್ಕೆ ಕಂಡ್ಬಿಡ್ಬೋದು. ನೋಡು ಈ ಬಾಟ್ಲಿ ಗೀತ ಡಾಮ. ಈಗ ಬಾಟ್ಲಿ ಇಲ್ಲ, ಇಷ್ಟೇ ಜೀವನ ಆಯ್ತಾ? ನಿನ್ನ ಬಾಯಿಲ್ಲ ನೋಡು, ಆ ಕಾಗೆ ನೋಡು, ಆ ಲೈಟ್ ಕಂಬ ನೋಡು, ಎಲ್ಲ ಎಷ್ಟು ಖುಷಿಯಾಗಿದೆ, ಆರಾಮಾಗಿ ತೇಲಾಡ್ಕೊಂತಿರೋಣ. ಬಾ ಹೆಂಗೈತೆ ನೋಡು. ಹುಡುಗರಂತೂ ಚೆನ್ನಾಗೈತೆ ಐಡಿಯಾ.
ಬಟ್ ಎಲ್ಲದಕ್ಕೂ ಹೇಳ್ತೀನಿ ನೋಡಿ, ಈಗಿನ ಕಾಲದಲ್ಲಿ ಮೋಟಿವೇಟೆಡ್ ಆಗಿರೋದು ತುಂಬ ಕಷ್ಟ. ಮೋಟಿವೇಶನ್ ನಮಗೆ ಬೇಕೇ ಬೇಕು, ಡೈಲಿ ಒಂದು ಮೋಟಿವೇಶನ್ ಬೇಕು. ಯಾಕಾದರೂ ಬದುಕಿದೀವೋ ಅನ್ಸ್ಬಿಟ್ಟೈತೆ. ಕೋವಿಡಲ್ಲಿ ಯಾಕಾದರೂ ಬದುಕಿದೀವೋ ಅನ್ಸೋದು, ಇವಾಗ AI ಬಂದ ಮೇಲೆ ಯಾಕಾದರೂ ಕೆಲಸ ಮಾಡ್ತಾಯಿದ್ದೀವೋ ಅನಿಸ್ತಾ ಇದೆ. ಈ ಥರ ಟೈಮಲ್ಲಿ ಎಲ್ಲದಕ್ಕಿಂತ ಬೆಸ್ಟ್ ಮೋಟಿವೇಶನ್ ಯಾರು ಗೊತ್ತಾ? ನಮ್ಮ ಡೈಲಾಗ್ ಕಿಂಗ್ ಸಾಯಿ ಕುಮಾರ್. ನಿಜಾಲು ಹೇಳ್ತೀನಿ ಗೋ, ಸಾಯಿ ಕುಮಾರ್ ಫಿಲಮ್ಗಳು ನಾವು ಚಿಕ್ಕ ವಯಸ್ಸಲ್ಲಿ ನೋಡೋವಾಗ ನಮಗೆ ಬೈದಂಗೆ ಆಗೋದು. ನಾವು ಗಾಂಧಿ ಕ್ಲಾಸಲ್ಲಿ ಕೂತ್ಕೊಂಡ್ಬಿಟ್ರೆ ಏನೋ ಮಳೆ ಬರ್ತಾ ಇದೆಯಲ್ಲ ಅನ್ಸೋದು. ಸಾಯಿ ಕುಮಾರ್ ಕನ್ನಡ ಪ್ಲಸ್ ಸ್ವಲ್ಪ ತೆಲುಗು ಟಚ್ಚು ಪ್ಲಸ್ ಸ್ವಲ್ಪ ಪೌರಾಣಿಕ ಟಚ್ಚು. ಯಾಕೆ ನನ್ನ ಮಗಂದು ಉಗಿದ ಅಂದರೆ ನೀನು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಉಗಿಸ್ಕೊಂಡಂಗೆ. ನಮ್ಮಪ್ಪ ಅವಾಗ ಬರೀ ಸಾಯಿ ಕುಮಾರ್ದು ಫಿಲಮ್ಗಳು ನೋಡಿ 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 ಹೆಂಗಾಗ್ಬಿಟ್ಟಿದೆ ಅಂದರೆ, ನಮ್ಮಪ್ಪ ಏಯ್ ಹೋಗಿ ನೀರು ತಗೊಂಬ ಅಂತ ನಾನು ತಗೊಂಡೇ ಬರ್ತಾ ಇರಲ್ಲ. ನಿನ್ನ ಅಕ್ಕನ್ ಹೋಗಿ ನೀರು ತಗೊಂಬಾರು ತಕ್ಕಂತ ಹೋಗಿ ತಗೊಂಬಂದ್ಬಿಡ್ತಾ ಇದೆ. ಅಪ್ಪ ನನಗೊಂದು ಬೈಕ್ ಕೊಡ್ತೀಯಪ್ಪ ಅಂದರೆ, ಒಂದು ಸೈಕಲ್ ಹಿಡಿಯೋಕ್ಕೆ ಗ್ರಿಪ್ ಇಲ್ಲ, ನಿನಗೆ ಬೈಕ್ ಬೇಕೇನೋ ಗಾಂಡು. ಅಪ್ಪ ಅಮ್ಮನ ಮದುವೆ ಬಾಂಧವ್ಯ ಬೆಳೆದು ಬಿಡೋದು ನಮಗೆಲ್ಲ. ಹೆಂಗೈತು ನೋಡು, ಈಗ ಮೋಟಿವೇಶನ್ನೇ ಇಲ್ಲದೆ ಅವನೊಬ್ಬ ಈಗ ಬಂದ್ಬಿಟ್ಟು ಹಾಯ್ ಸರ್, ಐ ಆಮ್ ಆ್ಯಕ್ಚುಲಿ ನಾಟ್ ಮೋಟಿವೇಟೆಡ್, ಕ್ಯಾನ್ ಯು ಪ್ಲೀಸ್ ಹೆಲ್ಪ್ ಮೀ ಅಂದರೆ, ಬಾರೇ ಚೂತ್ಯ ಸೋಳ ಮಗನೇ ಬಾರೋ. ಸಾರಿ ಸರ್, ಡಿಡ್ ಐ ಮೇಕ್ ಅ ಮಿಸ್ಟೇಕ್? 100 ತಪ್ಪು ಮಾಡೋ ತನಕ ಸಹಿಸ್ಕೊಳ್ಳೋದಕ್ಕೆ ನಾನು ಶ್ರೀಕೃಷ್ಣ ಅಲ್ಲ, ಅಗ್ನಿ. ಐ ಆಮ್ ಅ ಬ್ಯಾಡ್ ಪೊಲೀಸ್ ಆಫೀಸರ್. ಕಾಣ್ತಾ ಇರೋ 3 ಸಿಂಹಗಳು ನ್ಯಾಯಕ್ಕೆ, ನೀತಿಗೆ, ಧರ್ಮಕ್ಕೆ ಪ್ರತಿರೂಪವಾಗಿದ್ರೆ, ಕಾಣದೇ ಇರೋ 4ನೇ ಸಿಂಹನೇ ಈ ಪೊಲೀಸ್. ಇಷ್ಟು ಮೋಟಿವೇಶನ್ ಯಾರು ಮಾಡೋಕ್ಕಾಗುತ್ತೆ ಹೇಳಿ? ಸದ್ಗುರು ಎಲ್ಲ ವೀಕ್ ಆಗ್ಬಿಡ್ತಾ ಇದ್ರ ಮಧ್ಯ. ಸದ್ಗುರು ಸುಮ್ಮನೆ ಕೂತ್ಕೊಂಡು ಯಾವ ಲಿವ್ ದ ಲೈಫ್, ಯಾವ ಟು ಸ್ಟ್ರಗಲ್ ಆ್ಯಂಡ್ ಯಾವ ಟು ಲಿವ್ ದ ಲೈಫ್. ಸಾಯಿ ಕುಮಾರ್ ಒಂದೇ ಡೈಲಾಗು, ಚಿಕ್ಕದಲ್ಲಿ ತಮ್ಮಿದ್ದಾರೆ ಸ್ಟ್ರೈಟ್ ಆಗಿ ಡೀಲ್ ಮಾಡೋ ಗಾಂಡು. ಒಂದು ಲಾಂಗ್ ಹಿಡಿಯೋದಕ್ಕೆ ಗ್ರಿಪ್ಪಿಲ್ಲ, ನೀನು ಒಬ್ಬ IT ಇಂಜಿನಿಯರ್, ಒಳ್ಳೆ ಶಂಡ ಇದ್ದಂಗಿದೆಯಲ್ಲೋ. ತಾಕತ್ತಿದೆಯಾ ಇಷ್ಟು ಮೋಟಿವೇಶನ್ ಕೊಡೋಕ್ಕಾಗುತ್ತಲ್ಲ? ಯಾಕೆ ಇಲ್ಲ? ಎಂಥ ಮೋಟಿವೇಶನ್ ನೋಡ್ಕೋ. ಸಾರಿ, ಐ ಆಮ್ ಗೆಟಿಂಗ್ ಸ್ಕೇರ್ಡ್. ಈ ಹಸಿ ಶುಂಠಿ ಆಟ ಎಲ್ಲ ಮಾಡ್ತಾರೆ. ನಾನು ಪೊಲೀಸ್ಗೆ ಕಾಲ್ ಮಾಡಿ, ಪೊಲೀಸ್ ನೀನು ಚೂತ್ಯ ನನ್ನ ಮಗನ, ಪೊಲೀಸ್ ಅಂತ ನಾನು ಇರೋದೇನಕ್ಕೆ ಇಲ್ಲಿ? P for polite, O for obedience, L for loyalty, I for integrity, C for catchy, for efficiency. ನೀನು ಕಾನೂನು ಕಣ್ಣಿಂದ ತಪ್ಪಿಸ್ಕೊಬಹುದು, ಆದ್ರೆ ಅಗ್ನಿ ಕಣ್ಣಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಏನ್ ಮೋಟಿವೇಶನ್ ನೋಡ್ಕೊ. ಎಲ್ಲಕ್ಕಿಂತ ನಾವು ಅಷ್ಟೇ ಅಂದ್ರೆ ಗೆಟ್ ರೆಡಿ ವಿತ್ ಮೀ ಅಂತ ಹೋಗುತ್ತೆ ಇವಾಗ. ವಾಟ್ ಶಲ್ ಐ ವೇರ್ ಟುಡೇ? ಒಂದೆಡೆ ನಾವು ಕಾಕಿ ನಾನು ಹಾಕಿರೋದು ಲಂಚದ ಆಸೆಗೆ ಪಕ್ಷ ಬದಲಾಯಿಸೋ ಖಾದಿನೂ ಅಲ್ಲ, ಮಂಚದ ಆಸೆಗೆ ಆಶೀರ್ವಾದ ಮಾಡೋ ಕಾವಿನೂ ಅಲ್ಲ. ಲಂಚ ಮಂಚ ಅನ್ನೋ ನಿನ್ನಂತ ಲುಚ್ಚಗಳಿಗೆ ಇಂಚಿಂಚಲ್ಲೂ ಹೊಡೆಯೋ ಕಾಕಿ ಕಾಕಿ. ಸರ್ ಕಾಕಿ ಆಯುಷೋ ಈ ಕಾಕಿ ಬಗ್ಗೆ ಮಾತಾಡೋದು ಅಮಾಯಕ ಜನರನ್ನ ಕೊಂದು ಅವರ ರಕ್ತ ಚೀಪಿದಷ್ಟು ಸುಲಭ ಅಲ್ಲ ಕಣೋ. ಬಾಲ್ ಲೆವೆಲಕ್ಕೆ ಬಾಲ್. ಈ ಲೆವೆಲ್ ಮೋಟಿವೇಶನ್ ಯಾರಾನ ಕೊಡಕ್ಕಾಗುತ್ತ ನೋಡ್ರ? ಹೆಂಗೆ ಸಾಯಿ ಕುಮಾರ್ ಅವ್ರು ನಿಜವಾಗ್ಲೂ ಹೇಳ್ತೀನಿ, ಸಕ್ಕತ್ಗೂ ಕೊನೆಗೆ ಇಷ್ಟೆಲ್ಲ ಆದ್ರೂ ನೀವೇನಾದ್ರು ಅಂತ ನಿಮ್ಮ ಅಪ್ಪನ ಕಾಲ್ ಮಾಡಕ್ ಹೋದ್ರೆ, ಸಾಯಿ ಕುಮಾರ್ ಏನ್ ಮಾಡ್ತಾ ಇದೀಯಾ? ನಮ್ಮ ಅಪ್ಪನ ಕಾಲ್ ಮಾಡ್ತಿದ್ದೆ, ತಿಕಾ ಮುಚ್ಕೊಂಡು ಫೋನ್ ಇಡು. ಅಯ್ಯಯ್ಯೋ ಸಾರ್, ನನಗೆ ಯಾಕೋ ಭಯ ಆಗ್ತಾ ಇದೆ ಸರ್. ಭಯ ಪಟ್ರೆ ಭಯ ಪಡಿಸ್ತಾರೆ, ಭಯ ಪಡಬಾರ್ದು. ಒಂದೇ ಒಂದು ಸಾರಿ ನಿನ್ನ ಅಕ್ಕನ್ ಅಂತ ತಿರುಗ್ಬಿಟ್ರೆ ಎಂತ ದೊಡ್ಡ ರೌಡಿ ಆದ್ರೂ ಮೀಟರ್ ಆಫ್. ನೋಡಿ ಎಲ್ಲ ಹಿಂಗೆ ಸೈಲೆಂಟ್ ಆಗ್ಬಿಟ್ರು. ಈ ಲೆವೆಲ್ ಮೋಟಿವೇಶನ್ ಯಾರು ಕೊಡೋಕ್ಕಾಗುತ್ತೆ ಎಕ್ಸೆಪ್ಟ್ ಸಾಯಿ ಕುಮಾರ್ ಅವ್ರು ಹೇಳಿ. 7 ಜನ್ಮಕ್ಕೆ ಮೋಟಿವೇಶನ್ ಇದು, ಇಡೀ ಕಾಂಡಂಗೆ ಮೋಟಿವೇಶನ್. ಎಲ್ಲ ಇರ್ತಾರೆ, ಎಲ್ಲ ಆನೆಸ್ಟ್ ಹೋಸು. ಅಣ್ಣ ಏನೇ ಬೈದು ಬಿಡ್ತಾವ ಗೊತ್ತಿಲ್ಲ ಅದು. ಎಲ್ಲದಕ್ಕಿಂತ ಬೆಸ್ಟ್ ಅಂದರೆ ಲಾಸ್ಟಲ್ಲಿ ನನ್ನ ಪ್ರಕಾರ ಯೋಗ ಆ್ಯಂಡ್ ಮೆಡಿಟೇಷನ್ ಕ್ಲಾಸಸ್ಗೆ ಬೆಸ್ಟು ಯಾರು ಇಂಟಿಗ್ರೇಟ್ ಮಾಡ್ಬೋದು ಅಂದರೆ ನಮ್ಮ ಡಿ ಬಾಸ್ ದರ್ಶನ್ ಅವರು. ಎಲ್ಲದಕ್ಕಿಂತ ಬೆಸ್ಟ್ ಹೋಗೇನೆ ಏನಿಲ್ಲ, ಬಂದು ನಿಂತ್ಕೊಂಡು ಒಂದೇ ಲೈನು
ಎದ್ರೆ ನೆಮ್ಮದಿಯಾಗಿರ್ಬೇಕು. ಹೆಂಗೆ ಮೆಡಿಟೇಷನ್ ಮಾಡ್ತಾರೆ ನೋಡಿ. ಅದಾದಮೇಲೆ ಯೋಚನೆ ಮಾಡಿ, ಸದ್ಗುರು ಮೋಟಿವೇಶನ್ ವರ್ಕ್ ಆಗಲ್ಲ ಅಲ್ಲಿ. ಸದ್ಗುರು live is the life, now is the life. If you come today, it's too early. If you go tomorrow, it's too late. Just keep living and just keep dying. ಇದು ಹೇಳಕ್ಕೆ ಹೋಗಬೇಕಾ? ಒಂದೇ ಲೈನು, ಎದ್ರೆ ನೆಮ್ಮದಿಯಾಗಿರ್ಬೇಕು.